ಚಿಕ್ಕಮಗಳೂರಿನ ಇತಿಹಾಸದಲ್ಲೇ ಕಂಡು ಕೇಳಿರಿಯದ ದೊಡ್ಡ ಹಗರಣವೊಂದು ನಡೆದಿರ್ತಕ್ಕಂಥದ್ದು ಆಘಾತಕಾರಿ. ಬಡವರ ಆಧಾರ್ ಕಾರ್ಡ್ ಪಡೆದು ಬಡವರ ಹೆಸರಿನಲ್ಲಿ ಇಂಡಸ್ಇಂಡ್ ಬ್ಯಾಂಕ್ನಲ್ಲಿ, ಆಕ್ಸಿಸ್ ಬ್ಯಾಂಕ್ನಲ್ಲಿ, ಕೋಟಕ್ ಮಹೇಂದ್ರ ಬ್ಯಾಂಕ್ನಲ್ಲಿ, HDFC ಬ್ಯಾಂಕು, IDFC ಬ್ಯಾಂಕು, SBI, RBL ಬ್ಯಾಂಕ್, ICICI ಬ್ಯಾಂಕ್, ಫೆಡರಲ್ ಬ್ಯಾಂಕ್, ಹೀಗೆ ವಿವಿಧ ಬ್ಯಾಂಕ್ಗಳಲ್ಲಿ ಬಡವರ ಆಧಾರ್ ಕಾರ್ಡ್ ಪಡೆದು ನಿಮಗೆ ಸರ್ಕಾರದಿಂದ ಹಣ ಬರುತ್ತೆ, ನಿಮಗೆ ಮೋದಿ ದುಡ್ಡು ಬರುತ್ತೆ ಅಂತ ಹೇಳಿ ಅವ್ರದ್ದೇ ಸಿಮ್ ಕಾರ್ಡ್ ಕೊಟ್ಟು ಬ್ಯಾಂಕ್ ಖಾತೆ ತೆರೆದು ಲಕ್ಷಾಂತರ ರೂಪಾಯಿಗಳ, ಕೆಲವು ಖಾತೆಗಳಲ್ಲಿ ಕೋಟ್ಯಾಂತರ ರೂಪಾಯಿಗಳ ಅಕ್ರಮ ವಹಿವಾಟನ್ನು ಖಾತೆದಾರರಿಗೆ ಗೊತ್ತಿಲ್ಲದಂತೆ ನಡೆಸಿರುವ ಮಾಹಿತಿ ಲಭ್ಯ ಆಗಿದೆ. ಈ ಥರ ಸಾವಿರಾರು ಜನರ ಹೆಸರಿನಲ್ಲಿ ಖಾತೆ ತೆರೆದಿದ್ದಾರೆ. ಎಲ್ಲದಕ್ಕೂ ಸಿಮ್ ಕಾರ್ಡನ್ನು ಅವರೇ ಪರ್ಚೇಸ್ ಮಾಡಿ ಅವರೇ ಇಟ್ಕೊಂಡಿದ್ದಾರೆ. ಬ್ಯಾಂಕ್ ಪಾಸ್ಬುಕ್ಕನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ATM ಕಾರ್ಡನ್ನು ಕೂಡ ಅವರೇ ಇಟ್ಕೊಂಡಿದ್ದಾರೆ. ಅಮಾಯಕರು ತಮಗೆ ಸಿಗಬಹುದಾದ ಅಲ್ಪ ಹಣದ ಆಸೆಗೆ ಕೆಲವರು ಬ್ರೋಕರ್ಗಳು ಅವರನ್ನು ಮನವೊಲಿಸಿದ ಕಾರಣಕ್ಕೆ ಅವರು ತಮ್ಮ ಆಧಾರ್ ಕಾರ್ಡನ್ನು ಮತ್ತು ಕೆಲವರು ಪಾನ್ ಕಾರ್ಡನ್ನು ಕೊಟ್ಟಿದ್ದಾರೆ. ಇವರ ಹೆಸರಿನಲ್ಲಿ ಚಲಾವಣೆಯಾದ ಹಣದ ಮೂಲ ಯಾವುದು? ಇದರ ಸಮಗ್ರ ತನಿಖೆ ಆಗಬೇಕು. ಯಾತಕ್ಕಾಗಿ ಬಡವರ ಖಾತೆಗೆ ಹಣ ಹಾಕಿ ಹಣ ತೆಗೆದಿದ್ದಾರೆ ಮತ್ತು ಎಲ್ಲ ಕಡೆಯಲ್ಲೂ ಬಡವರನ್ನೇ ಯಾಕೆ, ಅದು ಪೌರ ಕಾರ್ಮಿಕರು, ಮನೆಗೆಲಸದವರು, ಕಾರ್ಪೆಂಟ್